ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವ್ರು ಯಾಕ್ರಿ ಬಂದ್ರು? ನನಗೂ ಗೊತ್ತಿಲ್ಲ. ಸಚಿನ್ ಕಾಣ್ತಿಲ್ಲ ಅಂತ ಅವ್ರಿಗೂ ವಿಷಯ ಗೊತ್ತಾಯ್ತು ಅನ್ಸುತ್ತೆ, ಅದಕ್ಕೆ ಬರ್ತಿರ್ಬೇಕು. ಕೇಶವಪ್ಪ ಬಂದವನೇ ಅಂದ್ರೆ ಇವತ್ ಪುಟ್ಟಕ್ಕನ್ ಮನೆ ಮಾನ ಮರ್ಯಾದೆ ಹರಾಜೆ. ನನ್ ಮಗ ಎಲ್ಲಿ? ಇದೇನಯ್ಯ ಅವನ್ ಮಗ ಎಲ್ಲಿ ಅಂತ ನಿನ್ ಮಗಳ ತವ ಬಂದ್ ಕೇಳ್ತಾವನೆ. ನನ್ ಮಗನಿಗೆ ಏನಾದ್ರು ಆದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಇದ್ಯಾಕೆ ಇದೇನೋ ಮಾತಾಡ್ತಿದ್ದೀರಿ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದೀರಾ? ನಿಮ್ ಮಗಳಿಂದ ನನ್ ಮಗಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಲ್ಲ, ಆಗಿದೆ ನಿಮ್ಗೆಲ್ಲ. ಯೋನ್ ಹೇಳ್ತಾವ್ರೆ ಇವರು. ಅಬ್ಬ ದೇವ್ರಾಣೆಗೂ ಸಚಿನ್ ಎಲ್ಲಿ ಹೋಗಿದ್ದಾನಂತ ನನಗೆ ಗೊತ್ತಿಲ್ಲ. ನನ್ ಮಗನ್ ತಲೆ ಕೆಡ್ಸಿ ಈಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ಯಾ? ಅದೇ ಹಿಂದೆ ಒಂದ್ಕಿತ ಹಿಂಗೆ ಆಗಿತ್ತಲ್ಲ ಸುಮಾ, ಅದಕ್ಕೆ ನಿನ್ನ ಕೇಳ್ತಾವ್ರೆ. ನಿಂಗೇನಾದ್ರೂ ವಿಷಯ ಗೊತ್ತಿದ್ರೆ ಹೇಳ್ಬಿಡು. ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ನಾನ್ ಸಚಿನ್ ಹತ್ರ ಮಾತ್ಬಿಟ್ಟು ತುಂಬಾ ದಿನ ಆಯ್ತು. ಯಾರ ಹತ್ರ ಕತೆ ಕಟ್ತಿದ್ಯಾ? ನೀವ್ ಅದ್ಯಾವ್ದೋ ಊರಿಗೆ ಹೋದಾಗ ಸಚಿನ್ ನಿಮ್ ಜೊತೆ ಬಂದಿದ್ದ ತಾನೆ? ಅಯ್ಯೋ, ಈಗ ಏನಕ್ಕೆ ಬಂದಿದೆ ಅದನ್ನ ಮಾತ್ರ ಮಾತಾಡು, ಸುಮ್ಮನೆ ಇಲ್ದಿರೋ ಕತೆ ಎಲ್ಲ ಕಟ್ಬೇಡ. ನಿಮ್ಮ ಹತ್ರ ಮಾತಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನನಗೆ ನನ್ನ ಮಗ ಬೇಕಷ್ಟೇ. ನನ್ನ ಮಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾವಳಲ್ಲ, ನಮ್ಮನ್ನ ಕೇಳಿದ್ರೆ ನಾವೇನು ಹೇಳಮ್ಮ? ಸರ್, ನಿಮ್ಮ ಮಗ ಕಾಣ್ತಾ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಟು ಇಲ್ಲಿ ಬಂದು ಕೇಳಿದ್ರೆ? ಅಲ್ಲಿಗೆ ಹೋಗ್ತಿದ್ದೆ, ಆದ್ರೆ ಬಂಗಾರಮ್ಮ ಅವ್ರ ರಿಲೇಟಿವ್ಸ್ ಅಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದು ವಿಚಾರಿಸ್ತಾ ಇದ್ದೀನಿ. ಈ ಹುಡುಗಿ ನನ್ನ ಮಗ ಶ್ರೀಮಂತ ಅಂತ ಗೊತ್ತಿದ್ದು ಅವನ ಹಿಂದೆ ಬಿದ್ದು ಈಗ ಅವನು ತಲೆ ಕೆಡ್ಸ್ಕೊಂಡು ಎಲ್ಲೋ ಹೋಗೋ ತರ ಮಾಡಿದಾಳೆ. ಸರ್, ಸುಮಾ ಸಚಿನ್ ಮುಂಚೆ ಪ್ರೀತಿ ಮಾಡ್ತಿರ್ಬಹುದು, ಆದ್ರೆ ಇವಾಗ ಸುಮಂಗೆ ಸಚಿನ್ ಮೇಲೆ ಯಾವುದೇ ಭಾವನೆ ಇಲ್ಲ. ನೀವು ಈ ವಿಷಯದಲ್ಲಿ ಸುಮಾ ಅವ್ರನ್ನ ಬ್ಲೇಮ್ ಮಾಡೋದು ಸರಿಯಲ್ಲ. ನೋಡಿ, ನಮ್ಮ ಮಗಳಿಗೆ ಬ್ಯಾರೆ ಮದುವೆನ ನಿಶ್ಚಯ ಮಾಡೀವಿ. ನೀವು ಹಿಂಗೆ ಬಂದು ಮನೆ ಮುಂದೆ ಗಲಾಟೆ ಮಾಡೋದು ಇವನ್ ಚಂದ? ಏ ಸುಮಾನೆ ಸಚಿನ್ನ ಲವ್ ಮಾಡ್ತಿಲ್ಲ ಅಂತ ಹೇಳ್ತಿಲ್ವ ಸಾಹೇಬ್ರೆ? ನೀವು ಹೋಗಿ ಕಂಪ್ಲೇಂಟ್ ಕೊಡಿ. ಇವರಿಬ್ರು ಲವ್ ಮಾಡ್ತಾ ಇಲ್ಲ ಅಂತ ಯಾರಿಗೆ ಹೇಳಿದ್ದು? ಯಾರೋ ಯಾಕೆ ಹೇಳಬೇಕು? ಸುಮ್ಮನೆ ಒಪ್ಕೊಂಡಿದಾರಲ್ಲ. ಈ ಹುಡುಗಿ ಬೇರೆ ಮದುವೆ ಆಗೋದಕ್ಕೋಸ್ಕರ ಸುಳ್ಳು ಹೇಳಿರ್ಬೋದು, ಆದ್ರೆ ನನ್ನ ಮಗ ಬರೆದಿರೋ ಲೆಟರ್ ಸುಳ್ಳು ಹೇಳಲ್ಲ. ನೋಡಿ, ನಾನು ಸುಮಾ ಲವ್ ಮಾಡ್ತಿದ್ದೀವಿ. ಸುಮಾ ನನಗೆ ಸಿಗದೆ ಹೋದ್ರೆ ನಾನು ಬದುಕಲ್ಲ. ಸುಮಾ, ಐ ಲವ್ ಯು. ಸಚಿನ್. ಇಲ್ಲವ್ವ. ಯೋನಿದು ಸುಮಾ, ನೀನ್ ನೋಡಿದ್ರೆ ಆ ಸಚಿನ್ನ ಪಿರುತಿ ಮಾಡ್ತಿಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಅವನು ಈ ರೀತಿ ಪತ್ರ ಬರ್ದವನೆ. ಏನ್ ಸಮಾಚಾರ? ಪ್ರಾಮಿಸ್ ಅವ್ವ, ನನಗೆ ಮಾತು ಕೊಟ್ಮೇಲಿಂದ ನಾನು ಸಚಿನ್ ಕಡೆ ತಿರುಗು ನೋಡಿಲ್ಲ. ಈ ವಿಷಯ ಎಲ್ಲ ನನಗೆ ಏನಂತಾನೆ ಗೊತ್ತಿಲ್ಲ. ಹಿಂಗೆ ಆದ್ರೆ ನಿಮ್ಗೆ ಯಾರಿಗೂ ಬುದ್ಧಿ ಬರಲ್ಲ. ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸಚಿನ್, ಎಲ್ಲ ಹೋಗಿದೆ? ನೀವು ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ನಿಮ್ಮ ಮಗ ಇಲ್ಲೇ ಇದ್ದಾನೆ, ನೀವು ನೋಡಿದ್ರೆ ಮಿಸ್ಸಿಂಗ್ ಅಂತ ಹೇಳ್ತಿದ್ರಿ. ನಿಮ್ಮಪ್ಪ ನೀನು ಕಾಣ್ತಿಲ್ಲ ಅಂತ ಸುಮ್ಮನ ಮೇಲೆ ಕಂಪ್ಲೇಂಟ್ ಕೊಡೋಕೆ ನೋಡ್ತಾವ್ರೆ. ನಾನು ಎಲ್ಲಿ ಹೋದ್ರೆ ನಿಮಗೇನು? ಯಾಕೆ ಇಲ್ಲಿ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಮಿಸ್ಸಿಂಗ್ ಅಂತ ನಿಮ್ಗೆ ಯಾರು ಹೇಳಿದ್ರು? ಅಲ್ಲ ಕಣೋ, ನೀನು ರೂಮಲ್ಲೂ ಇಲ್ಲ, ಫೋನ್ಗೂ ಸಿಗದೆ ಇದ್ರೆ ನಾವೇನು ಅನ್ಕೋಬೇಕು? ಸರಿ, ನಾನು ಇವಾಗ ಸಿಕ್ಕಿದ್ದೀನಿ ತಾನೆ, ಮೊದಲು ನೀವು ಇಲ್ಲಿಂದ ಹೊರಡಿ. ಆಯ್ತು.
ನಿಮ್ಮಮ್ಮ ನಿನ್ನ ಹತ್ರ ಮಾತಾಡ್ಬೇಕಂತೆ, ಫೋನ್ ಮಾಡು. ನೀವು ಮಾಡಿದ ಕೆಲಸದಿಂದ ಸುಮಾ ಅವ್ರಿಗೆ ಕೆಟ್ಟ ಹೆಸರು. ಮತ್ತೆ ಈಗ ಮಾಡಬೇಡಿ ಸಚಿನ್ ಅವರೇ. ಲೇ ಸಚಿನ್, ಈ ಥರ ಪತ್ರ ಯಾಕೆ ಬರ್ದಿದ್ದೆ? ಪತ್ರ? ಯಾವ ಪತ್ರ ಕಂಟಿ ಅಣ್ಣ? ನಾನು ಯಾವ ಪತ್ರನೂ ಬರ್ದಿಲ್ಲ. ಇಲ್ಲಿ ನೋಡು, ನೀನ್ ಬರ್ದಿರೋ ಲೆಟ್ರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಇದು ನಾನು ಬರ್ದಿರೋ ಪತ್ರ ಅಲ್ವೇ ಅಲ್ಲ. ಇದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ನನ್ನ ಮಗ ಲೈ ಒಂದು ಮಾಡಿದ್ರೆ 10 ಮಾಡಿದ್ಯಲ್ಲೋ. ತಪ್ಪಾಯ್ತು ಬಿಡು ಮಾವು. ಅಲಾಕಲ್ಲ, ಪತ್ರ ಬರ್ದು ತಗೊಂಡೋಗಿ ಸುಮ್ಮನೆ ತೋರಿಸು ಅಂತಂದ್ರೆ ಎತ್ಕೊಂಡೋಗಿ ಸಚಿನ್ ರೂಮ್ನಾಗ ಇಟ್ಟಿದ್ಯಾ. ಯಾವ ಗಾಬ್ರಿಲ್ ಮರ್ತು ಬಂದ್ಬಿಟ್ಟೆ. ನೀನು ಮಾಡ್ರೆ ಎಡವಟ್ಟಿಂದ ಆ ಕೇಶವ ಏನಾದ್ರು ಪತ್ರ ತಗೊಂಡು ಸ್ಟೇಷನ್ಗೆ ಹೋಗಿದ್ರೆ ಏನಿಲ್ಲ ನನ್ನ ಗತಿ. ನೀನು ಮಾಡ್ರೆ ಎಡವಟ್ಟಿಂದ ಪೊಲೀಸ್ ಕೈನಾಗ ನಾನು ಲಾಠಿ ಹಾಕಿ ತಿನ್ಬೇಕಿತ್ತು. ದ್ರಾಬೆ ನನ್ನ ಮಗನೇ. ಅಲ್ಲ ಮಾವ, ಸಚಿನ್ ಅವರಪ್ಪ ಪತ್ರ ತಗೊಬಂದು ಎಲ್ರ ಮುಂದೆ ತೋರಿಸ್ತಿದಂಗೆ ನಂಗೆ ಕೈ ಕಾಲೆಲ್ಲ ನಡ್ಗೋಯ್ತು. ಯೋ, ಆ ವಯ್ಯ ಸೀದಾ ಪತ್ರ ತಗೊಂಡು ಇಲ್ಲಿಗೆ ಬಂದ ಸರಿ ಹೋಯ್ತು. ಸ್ಟೇಷನ್ಗೆ ಹೋಗಿದ್ರೆ ಇಬ್ರು ಕೂತ್ಕೊಂಡು ಕಂಬಿ ಎಣಿಸ್ಬೇಕಿತ್ತು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನ ತಾನೇ ಪತ್ರ ಬರೀ ಐಡಿಯಾ ಕೊಟ್ಟವನು. ಲೇ, ಐಡಿಯಾ ಕೊಟ್ಟಿದ್ದು ನಾನೇ, ಆದ್ರೆ ಎಡವಟ್ ಮಾಡಿದ್ದು ನೀನಂತಾನೆ. ಅಲಕಲ್ಲ, ಆ ಪತ್ರ ತಗೊಂಡೋಗಿ ಸುಮ್ಮನೆ ಕೊಟ್ಟಿದ್ರೆ ಗಾಬ್ರಿನಾಗೆ ಸಚಿನ ಪಿರುತಿ ಮಾಡ್ತಿರೋ ವಿಷಯ ಎಲ್ರಿಗೂ ಹೇಳ್ತಿದ್ಲು. ಆಗ ಅವಳ ಮನ್ಸಲ್ಲಿರೋ ವಿಷಯ ಆಚೆ ಬರ್ತಿತ್ತು. ನಾನು ನಿನ್ನಿಂದ ಎಲ್ಲ ಐಡಿಯಾ ಹಾಳಾಯ್ತು. ಆಯ್ತು ಬಿಡು ಮಾವು, ಈಗೇನವ್ರು ಪತ್ರ ತಗ ಸ್ಟೇಷನ್ಗೆ ಹೋದ್ರಾ? ಸರಿ ಬಿಡು, ಆಗಿದಾಯ್ತು. ನೋಡು, ಸುಮ್ಗೆ ಗಾಬರಿ ಬಿದ್ದು ಆಮೇಲೆ ನನ್ನ ಸಿಗಾಸ್ಬೇಡ. ಅವ್ರು ಅದ್ರ ಬಗ್ಗೆ ಎಷ್ಟೇ ಚರ್ಚೆ ಮಾಡಿದ್ರು ನಿನಗೇನು ಗೊತ್ತಿಲ್ಲ, ಸುಮ್ಕೆ ನಿಂತ್ಕೊಬಿಡು. ಆಯ್ತು, ಆದ್ರೆ ಸಚಿನ್ ಅಥವಾ ಸುಮಾನೋ ನಾನು ಬರ್ದಿರೋ ಪತ್ರ ತಕೊಂಡು ನಂದೇ ಹ್ಯಾಂಡ್ ರೈಟಿಂಗ್ ಅಂತ ಕಂಡಿಡ್ಬಿಟ್ರೆ? ಲೇ, ನೀನು ಒಂದೊಂದ್ಕಿಂತ ಒಂದೊಂದ್ ಥರ ಬರೀತ್ಯಾ. ಈಗಿರೋ ಟೆನ್ಷನ್ನಾಗೆ ಅದ್ಯಾರು ನೋಡೋಕ್ಕಿಲ್ಲ, ಸುಮ್ಕೆ ಬಿಟ್ಬಿಡು. ಸರಿ, ಸಮಯ ನೋಡ್ಕೊಂಡು ಆ ಪತ್ರನ ಅರ್ಧ ಹಾಕ್ಬಿಡ್ತೀನಿ. ಬಾ.